ಆ ಮನುಷ್ಯ ಚತುರ್ಮುಖನನ್ನು, ಇಂದ್ರನನ್ನು, ರುದ್ರನನ್ನು, ಅಶ್ವಿ ದೇವತೆಗಳನ್ನು, ಸೂರ್ಯನನ್ನು, ಅಗ್ನಿಯನ್ನು, 8 ವಸುಗಳನ್ನು, 49 ಮರುತುಗಳನ್ನು, 10 ವಿಶ್ವ ದೇವತೆಗಳನ್ನು ಮತ್ತು 7 ವಿಭಾಗದ ಪಿತೃಗಣಗಳನ್ನು, ಪಕ್ಷಿಗಳನ್ನು, ಸಾಮಾನ್ಯ ಮನುಷ್ಯ ಜೀವಿಗಳನ್ನು, ಪಶುಗಳನ್ನು, ಸರೀಸೃಪಗಳನ್ನು, ಋಷಿಗಳ ಗುಂಪನ್ನು ಮತ್ತು ಭೂತಗಣ ಗುಂಪನ್ನು ಸೇರಿ ಇಡೀ ಜಗತ್ತಿನಲ್ಲಿ ಎಲ್ಲರನ್ನೂ ಕೂಡ ತೃಪ್ತಿಪಡಿಸಿದಂತಹ ಪುಣ್ಯ ಶ್ರಾದ್ದ ಮಾಡಿದವನಿಗೆ ಬರುತ್ತೆ. ಎಷ್ಟು ಸುಲಭ ಇಡೀ ಜಗತ್ತನ್ನು ತೃಪ್ತಿಪಡಿಸುವುದು. ಶ್ರಾದ್ದವನ್ನ ಮಾಡಿದ್ರೆ ಇಷ್ಟು ಜನಗಳಿಗೆ ನಾವು ತೀರಿಸಬೇಕಾದ ಋಣ, ಇದನ್ನ ನಾವು ಯಾವುದೇ ತರದ ಪ್ರಯೋಗದಿಂದ ಹೇಗಾಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸುವುದು ಕಷ್ಟ. ಇದು ಹೇಳಿದ್ದಾರೆ ಅವರು. ಹಾಗಾಗಿ ಸದ್ಯಕ್ಕಂತೂ ನಮಗದು ಋಷಿಗಳ ಮಾತು ಪ್ರಮಾಣ, ವೇದವ್ಯಾಸರ ಮಾತು ಪ್ರಮಾಣ ಆಗುತ್ತೆ. ಮಾಸಿ ಮಾಸ್ಯಸಿತೆ ಪಕ್ಷೆ ಪಂಚದಶ್ಯಾಂ ನರೇಶ್ವರ ತಥಾಷ್ಟಕಾಸು ಕುರುವೀತ ಕಾಮ್ಯಾನ್ ಕಾಲಾನ್ ಶೃಣುಷ್ವಮೇ. ಮಾಸಿ ಮಾಸಿ, ಪ್ರತಿ ಮಾಸದಲ್ಲೂ ಕೂಡ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆಯ ದಿವಸ ಅಥವಾ ಈ ಅಷ್ಟಕದ ದಿವಸ, ಅನ್ವಷ್ಟಕ ಅಂತ ಕರೀತಾರೆ. ಅಂದ್ರೆ ಹೇಮಂತ, ಶಿಶಿರ ಈ ಋತುಗಳಲ್ಲಿ ಬರುವ ಶುಕ್ಲಾಷ್ಟಮಿಯನ್ನ ಅಷ್ಟಕ ಅಂತ ಕರೀತಾರೆ. ಅವತ್ತು ಶ್ರಾದ್ದವನ್ನು ಮಾಡಬೇಕು. ಆಮೇಲೆ ನಿತ್ಯ ಶ್ರಾದ್ದದ ಪ್ರತಿ ವರ್ಷದ ಕಾಲ ಅಥವಾ ಕಾಮ್ಯ ಶ್ರಾದ್ದ ಯಾವ್ದಾದ್ರೂ ಒಂದು ವಿಶೇಷ ದಿನದಲ್ಲಿ ಏನೋ ಒಂದು ಕರ್ತವ್ಯದ ಭಾರವನ್ನ ಮೈ ಮೇಲೆ ಹೇರಿಕೊಂಡು ಕೆಲಸ ಮಾಡುವುದರ ಬಗ್ಗೆ ಏನೇನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೇನೆ, ಕೇಳಿಸ್ಕೊ. ಶೃಣುಷ್ವಮೆ. ಶ್ರಾದ್ದಾರ್ಹಮಾಗತಂ ದ್ರವ್ಯಂ ವಿಶಿಷ್ಟಮಥ ಚದ್ವಿಜಂ ಶ್ರಾದ್ದಂ ಕುರುವೀತ ವಿಜ್ಞಾಯ ವ್ಯತಿಪಾತೇಯನೇ ತಥಾ. ಯಾರಾದ್ರೂ ಒಬ್ರು ವಿಶಿಷ್ಟವಾದ ವ್ಯಕ್ತಿಗಳು ಮನೆಗೆ ಬಂದ್ರು ಅಂತ ಅನ್ಕೊಳ್ಳಿ. ಅವರು ತುಂಬಾ ಯೋಗ್ಯರು, ಅವರು ಸ್ವಲ್ಪ ಹೊತ್ತು ನಮ್ ಜೊತೆಗೆ ಅವತ್ತು ಇರ್ತಾರೆ ಅಂತ ಗೊತ್ತಾದ್ರೆ ಅವರನ್ನ ಅತ್ಯಂತ ಶ್ರದ್ಧೆಯಿಂದ ಅರ್ಘ್ಯ, ಪಾದ್ಯ, ಉಪಚಾರ ಇತ್ಯಾದಿಗಳನ್ನ ಮಾಡಿ ಅವರಿಗೆ ಚೆನ್ನಾಗಿ ಊಟ ಬಡಿಸಿ ಹಾಕುವಾಗ ನಮ್ಮ ಪೂರ್ವಜರೆಲ್ಲ ತೃಪ್ತರಾಗಲಿ ಅಂತ ನಮ್ಮ ಪೂರ್ವಜರ ಹೆಸರು ಹೇಳಿ ತರ್ಪಣ ಸಂಕಲ್ಪ ಶ್ರಾದ್ದವನ್ನು ಮಾಡಿ ತರ್ಪಣ ಕೊಟ್ಟು ಅವರನ್ನು ಊಟ ಹಾಕಿ ತೃಪ್ತಿಪಡಿಸಿದ್ರೆ ಅದು ಒಂದು ವಿಶಿಷ್ಟವಾದ ಶ್ರಾದ್ದವೇ, ನಿಜವಾದ ಶ್ರಾದ್ದ ಅದು. ಪ್ರತಿ ಸಂವತ್ಸರ ಮಾಡಬೇಕಾದ ಶ್ರಾದ್ದ ಇದೆ, ಅದು ಗೊತ್ತಿದ್ದು ಮಾಡುದು, ತಿಳಿದು ಅಂದ್ರೆ ಸಜ್ಜನರನ್ನು ಅಥವಾ ಆ ಕಾಲಕ್ಕೆ ಯೋಗ್ಯರನ್ನ ಕರೆದು ಮಾಡುವಂಥದ್ದು. ಹೊರತು ಊರವರನ್ನೆಲ್ಲ ಕರೀಲಿಕ್ಕಿರುವುದಲ್ಲ. ಅದು ನಮ್ಮ ಬಂಧುಗಳು ಮಾತ್ರ ಬಂದು ಸೇರುವಂತಹ ಕರ್ತವ್ಯದ ಕಾರ್ಯ ಅದು. ಆದ್ರೆ ಅಕಸ್ಮಾತ್ ಯಾರೋ ಒಬ್ರು ಅತಿಥಿಗಳು ನಮ್ಮ ಮನೆಗೆ ಉಳ್ಕೊಳ್ಳಿಕ್ ಬಂದ್ರು, ತುಂಬಾ ಸಜ್ಜನರು ಅಂತ ಗೊತ್ತಾದ್ರೆ ಅವತ್ತು ಸಂಕಲ್ಪವನ್ನ ಮಾಡಿ ಶ್ರಾದ್ದವನ್ನು ಮುಗಿಸಿ, ಆದ್ರೆ ಮಾಮೂಲು ನಿತ್ಯ ಶ್ರಾದ್ದವನ್ನೇ ಮಾಡುವ ಹಾಗೆ ಮಾಡಿ ಅವರನ್ನ ಊಟಕ್ಕೆ ಬಡಿಸ್ಬೋದು. ಇಲ್ಲ ಅಂತದ್ದಕ್ಕೆ ನಮ್ಮ ಹತ್ರನೂ ವ್ಯವಸ್ಥೆ ಸರಿ ಇಲ್ಲ ಅಥವಾ ಪದಾರ್ಥಗಳ ಕೊರತೆ ಇನ್ನೇನಾದ್ರೂ ಇದ್ರೆ ಆ ಸಂಕಲ್ಪದಿಂದ ಆದ್ರೂ ಶ್ರಾದ್ದವನ್ನು ಮಾಡಿ ಅವರನ್ನ ವಿಶಿಷ್ಟ ದ್ವಿಜರನ್ನ, ಶ್ರಾದ್ದಕ್ಕೆ ಅರ್ಹರಾದವರನ್ನು ನಾವು ಅಪ್ಪಣೆ ಪಡಿಬೇಕು. ಅವ್ರ ಹತ್ರ ಕೇಳಿ, ನಾನೀಗ ಇವತ್ತು ನಮ್ಮ ತಂದೆಯ, ತಾಯಿಯ ಅಥವಾ ಯಾರದ್ದೋ ಒಬ್ಬರದ್ದು ಕರ್ತವ್ಯ ನಿರ್ವಹಿಸ್ಲಿಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಕೇಳಿ ಮಾಡಿದ್ರೆ ಅದು ತುಂಬಾ ವಿಶೇಷ. ಮಹಾಭಾರತದಲ್ಲಿ 3-4 ಕಡೆ ಅಂತ ಪ್ರಸಂಗ ಬರುತ್ತೆ. ಪುರಾಣದಲ್ಲೂ ಅನೇಕ ಕಡೆ ಇಂಥ ಕಥೆಗಳು ಬರ್ತವೆ. ಮಹಾಭಾರತದ ಆರಂಭದಲ್ಲೇ ಆ ಉದಂಕನ ರತ್ನವನ್ನ ಅಪಹರಿಸುವ ಪ್ರಸಂಗದ ಕಥೆಯಲ್ಲಿ ಅವನು ಆ ರತ್ನವನ್ನ ಪೌಷರಾಜನ ಹತ್ರ ಕೇಳಲಿಕ್ಕೆ ಹೋದಾಗ ಪೌಷರಾಜ ಅವನನ್ನು ನೋಡಿ ತುಂಬಾ ಸಂತೋಷಪಟ್ಟು, ನನಗೊಂದು ಅನುಮತಿ ಕೊಡಿ, ನಾನು ಶ್ರಾದ್ದ ಮಾಡುತ್ತೇನೆ ಅಂತ ಹೇಳಿ ಅವನಿಗೆ ಬಡಿಸ್ತಾನೆ. ಅದರಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ ಸಣ್ಣದು. ಒಟ್ಟಂತ ಅವನು ಕೇಳುದು ಹಾಗೇನೆ, ನನ್ನ ಹಿರಿಯರ ಶ್ರಾದ್ದವನ್ನ ಮಾಡಬೇಕು ಅಂತಿದೆ, ನನಗೆ ಒಪ್ಪಿಗೆ ಕೊಡಿ ಅಂತ ಕೇಳಿ ಅವನು ಶ್ರಾದ್ದ ಮಾಡಿ ಕಳಿಸ್ತಾನೆ. ಹಾಗೆ ವ್ಯತಿಪಾತೆ ಅಯನೆ ತಥಾ. ಉತ್ತರಾಯಣದ ಮತ್ತು ದಕ್ಷಿಣಾಯನದ ಆರಂಭದ ಕಾಲ ವ್ಯತಿಪಾತ ಅಂತ ಒಂದು ಅದು ಹಾಕಿರ್ತಾರೆ ಪಂಚಾಂಗದಲ್ಲಿ. ಅಂತಹ ಕಾಲದ ದಿವಸ ಕಾಮ್ಯ ಶ್ರಾದ್ದವನ್ನ ಅನುಷ್ಠಾನ ಮಾಡ್ಬೇಕು. ಕಾಮ್ಯ ಶ್ರಾದ್ದ ಅಂದ್ರೆ ನಾವು ಬಯಸಿ ಮಾಡುದು, ಆ ದಿನ ಬಂದು ಮಾಡುದಲ್ಲ. ನಾವು ಇವತ್ ಮಾಡೋಣ, ನಮ್ಮ ಹಿರಿಯರನ್ನ ಗೌರವಿಸ್ಲಿಕ್ಕೆ ಇದೊಂದು ಮಾಡೋಣ ಅಂತ ನಾವು ಬಯಸಿ ಮಾಡುದು ಕಾಮ್ಯ ಶ್ರಾದ್ದ. ಇನ್ನೊಂದು ಕಾಮ್ಯ ಶ್ರಾದ್ದ ಅಂದ್ರೆ ನಮ್ಗೇನೋ ಬಯಕೆ ಇದ್ದು ಮಾಡುವಂತದ್ದು ಒಂದಿದೆ. ಕೆಲವೊಂದ್ ಸರ್ತಿ ಯಾವುದೋ ದೋಷ ಪರಿಹಾರ ಆಗುದಿಲ್ಲ, ನೀವೊಂದು ಶ್ರಾದ್ದ ಮಾಡಿ ಅಂತ ಹೇಳುದು ಇದೆ. ಅಂತ ಸಂದರ್ಭದಲ್ಲಿ ಆ ಶ್ರಾದ್ದವನ್ನು ಮಾಡಿದ್ಮೇಲೆ ಅವರ
ಸಮಸ್ಯೆ ಏನೋ ಒಂದು ಪರಿಹಾರ ಆಗುತ್ತೆ. ಅದು ಒಂದಿದೆ. ಅಂದ್ರೆ ನಿತ್ಯದ್ದು ಬಿಟ್ಟು ಬೇರೆ ಉದ್ದೇಶದಿಂದ ಕರ್ತವ್ಯದ ವ್ಯವಸ್ಥೆ ಅಡಿಯಲ್ಲೇ ಶ್ರಾದ್ದ ಮಾಡುವಂತದ್ದೇನಿದೆ ಅದು ಒಂದು ಕಾಮ್ಯ. ವಿಷುವೇ ಚಾಪಿ ಸಂಪ್ರಾಪ್ತೆ ಗ್ರಹಣೆ ಶಶಿ ಸೂರ್ಯಯೋಃ ಸಮಸ್ತೇಷ್ವೇವ ಭೂಪಾಲ ರಾಶಿಷ್ವರ್ಕೆ ಚ ಗಚ್ಚತಿ. ವಿಷುಕಾಲ ಅಂತ ವಿಷು ಸಂಕ್ರಾಂತಿಯ ಸಂದರ್ಭ, ಸೂರ್ಯ ಮತ್ತು ಚಂದ್ರರ ಗ್ರಹಣ ಕಾಲದಲ್ಲಿ ಸೂರ್ಯ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವ ದಿನ ಹಾಕಿರ್ತಾರಲ್ಲಿ, ಅಂಥ ದಿವಸದಲ್ಲಿ ನಕ್ಷತ್ರ ಅಥವಾ ಗ್ರಹಗಳ ಏನಾದ್ರೂ ಒಂದು ವಿಶೇಷ ದೋಷ ಇದೆ, ನಕ್ಷತ್ರ ದೋಷವೋ ಗ್ರಹ ದೋಷವೋ ಏನೋ ಒಂದು ತೋರಿಸ್ತಾ ಇದೆ ಅಂತಂದಾಗ ಅದರ ಪರಿಹಾರಕ್ಕಾಗಿ ದುಸ್ವಪ್ನವನ್ನ ಎದುರಿಸಿ ಅದರಿಂದ ಆಗುವ ಕೆಟ್ಟ ಫಲವನ್ನ ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಅಥವಾ ಅಗ್ರಹಾಯಣ ಅಂತ ಕರೀತಾರೆ. ಅಂದ್ರೆ ಮನೆಗೆ ಗದ್ದೆಯಿಂದ ಹೊಸ ಅಕ್ಕಿ ಅಥವಾ ಬೆಳೆ, ಅಕ್ಕಿ ಮಾತ್ರ ಅಲ್ಲ, ಗೋಧಿಯೂ ಆಗ್ಬೋದು, ಯಾವುದೂ ಆದ್ರೂ ಹೊಸ ಧಾನ್ಯ ನವಸಸ್ಯಾಗಮೇ ತಥಾ. ನವಸಸ್ಯಾಗಮ ಅಂತಂದ್ರೆ ಹೊಸ ಬೆಳೆ ಮನೆಯೊಳಗೆ ಬಂದಾಗ ಶ್ರಾದ್ದ ಮಾಡಿ ಅದನ್ನ ಸ್ವೀಕಾರ ಮಾಡಿದ್ರೆ ಅದು ಅತ್ಯಂತ ಶ್ರೇಯಸ್ಸು. ಹೀಗೆ ಶ್ರಾದ್ದದ ಕೆಲವು ವಿಶೇಷ ದಿನಗಳನ್ನ ಹೇಳ್ತಾರೆ. ಇಚ್ಛಾಶ್ರಾದ್ದ ಅಂತಂದ್ರೆ ನಮಗೆ ನಮ್ಮ ಪಿತೃಗಳನ್ನ ಸ್ಮರಣೆ ಮಾಡಿ ಮಾಡಬೇಕು ಅಂತ ಅನ್ನಿಸ್ತು, ಅಥವಾ ಯಾವುದೋ ಒಂದು ಬಯಕೆಯಿಂದ ಒಳ್ಳೆಯ ಉದ್ದೇಶದಿಂದ ಇನ್ನೇನೋ ಒಂದು ಅಗತ್ಯವನ್ನ ಪೂರೈಸುವುದಕ್ಕೋಸ್ಕರ ಮಾಡುವುದು ಅಂತ ಆದಾಗ ಇಷ್ಟು ಕಡೆಗಳಲ್ಲಿ ಶ್ರಾದ್ದದ ಅವಕಾಶ ಇದೆ. ಅಮಾವಾಸ್ಯ ಯದಾ ಮೈತ್ರ ವಿಶಾಖಾ ಸ್ವಾತಿ ಯೋಗಿನಿ ಶ್ರಾದ್ದೈ ಪಿತೃಗಣ ತೃಪ್ತಿಂ ತಥಾಪ್ನೋತ್ಯ ಅಷ್ಟವಾರ್ಷಿಕೀ. ಅಮಾವಾಸ್ಯ ದಿವಸ ಅನುರಾಧ, ವಿಶಾಖ ಮತ್ತು ಸ್ವಾತಿ ನಕ್ಷತ್ರ ಕೂಡಿದ್ರೆ ಅವತ್ತು ಶ್ರಾದ್ದ ಮಾಡುವುದರಿಂದ ಪಿತೃಗಣಗಳ ಗುಂಪಿಗೆ ಸುಮಾರು 8 ವರ್ಷಗಳ ವಿಶಿಷ್ಟವಾದ ಅನುಗ್ರಹ ದೃಷ್ಟಿ ಬರುತ್ತೆ ನಮ್ಮ ಮೇಲೆ. 8 ವರ್ಷ, ಅದೇನೋ ಒಂದು ವಿಶಿಷ್ಟ ಅಷ್ಟವಾರ್ಷಿಕಿ ಅಂತ ಹೇಳ್ತಾರೆ. 8 ವರ್ಷಗಳ ವಿಶೇಷವಾದ ದೃಷ್ಟಿ, ಪಿತೃದೃಷ್ಟಿ ಅನ್ನೋದು, ಅನುಗ್ರಹ ದೃಷ್ಟಿ ಅನ್ನೋದು ಶ್ರಾದ್ದ ಕರ್ತೃವಿನ ಮೇಲೆ ಬೀಳುತ್ತೆ. ಅಮಾವಾಸ್ಯ ಯದಾ ಪುಷ್ಯೆ ರೌದ್ರೇ ಚರ್ಕ್ಷೆ ಪುನರ್ವಸೌ ದ್ವಾದಶಾಬ್ದಂ ತಥಾ ತೃಪ್ತಿಂ ಪ್ರಯಾಂತಿ ಪಿತರೋರ್ಚಿತ. ಇದು ವಾರ್ಷಿಕ ಶ್ರಾದ್ದವನ್ನ ಬಿಡ್ಲಿಕ್ಕೆ ಮಾಡುವಂತದ್ದಲ್ಲ, ಇದು ಎಕ್ಸ್ಟ್ರಾ ಮಾಡಬಹುದು. ಮಾಡದೇ ಇದ್ರೆ ಮಹಾ ಅಪರಾಧ ಅನ್ನುವ ದೃಷ್ಟಿ ಅಲ್ಲ, ಆದ್ರೆ ಮಾಡಿದ್ರೆ ವಿಶೇಷವಾದ ಫಲ ಇದೆ. ಅಮಾವಾಸ್ಯೆಯ ದಿವಸ ಯಾವಾಗ ಪುಷ್ಯ ನಕ್ಷತ್ರ ಅಥವಾ ಆರ್ದ್ರ ನಕ್ಷತ್ರ, ಅಗ್ನಿ ನಕ್ಷತ್ರ ಅಂತ ಕರೀತಾರೆ, ಅಥವಾ ರುದ್ರ ನಕ್ಷತ್ರ ಅಂತ ಕರೀತಾರೆ, ಪುನರ್ವಸು ನಕ್ಷತ್ರ, ಇದು ಯಾವಾಗ ಅಮಾವಾಸ್ಯೆಯ ಸೂರ್ಯೋದಯ ಕಾಲಕ್ಕೆ ಹಿಡಿದು ಮಧ್ಯಾಹ್ನ ತನಕ, ಅಂದ್ರೆ ಸಾಮಾನ್ಯ ಕುತಪ ಕಾಲ ಆಗ್ಬೇಕು ಅಂತ ಲೆಕ್ಕ. ಶ್ರಾದ್ದಕ್ಕೆ ಮಾಧ್ಯಾಹ್ನಿಕ ನಕ್ಷತ್ರ ತಿಥಿ ಮುಖ್ಯ. ಅಂತ ನಕ್ಷತ್ರದಿಂದ ಕೂಡಿದಾಗ ಪಿತೃಗಳನ್ನ ಪೂಜೆ ಮಾಡಿದ್ರೆ ಆ ಪಿತೃಗಣಗಳು ಸುಮಾರು 12 ವರ್ಷಗಳ ಕಾಲ ಅವನ ವಿಶೇಷವಾದ ಈ ಪೂಜೆಗೆ ಅನುಗ್ರಹವನ್ನು ನೀಡುತ್ತಾವೆ. ವಾಸವಾಜೈಕಪಾದರ್ಕ್ಷೇ ಪಿತೃಣಾಂ ತೃಪ್ತಿಮಿಚ್ಛತಾಂ ವರುಣೋ ವಾಪ್ಯಮಾವಾಸ್ಯ ದೇವಾನಾಮಪಿ ದುರ್ಲಭ. ಯಾವ ವ್ಯಕ್ತಿ ಪಿತೃಗಣ ಮತ್ತು ದೇವತೆಗಣಗಳನ್ನ ತೃಪ್ತಿಪಡಿಸಬೇಕು ಅನ್ನುವ ದೃಷ್ಟಿಯಿಂದ ಅವರಿಗೋಸ್ಕರ ಧನಿಷ್ಠ, ಪೂರ್ವಭಾದ್ರ ಮತ್ತು ಶತಭಿಷ ನಕ್ಷತ್ರ ಯುಕ್ತವಾದ ಅಮಾವಾಸ್ಯೆ ದಿವಸ ಶ್ರಾದ್ದ ಮಾಡ್ತಾನೆ ಅಂತ ಆದ್ರೆ ಅದು ದೇವತೆಗಳಿಗೂ ಅತ್ಯಂತ ದುರ್ಲಭವಾದ ದಿನ. ಅದು ದಿನ ಸಿಗುವುದು ಕಷ್ಟ. ಸಿಕ್ಕಿದ್ರೆ ಅವನು ಮಾಡಿದ ಅಂತಂದ್ರೆ ಪಿತೃಗಳ ಜೊತೆಗೆ ದೇವತಾ ಗಣಗಳು ಕೂಡ ತೃಪ್ತವಾಗ್ತವೆ. ನವಸ್ವರ್ಕ್ಷೇಷು ಅಮಾವಾಸ್ಯ ಯದೇವೇಶ್ವಮನೀಪತೆ ಯದಾ ಹಿ ತೃಪ್ತಿದಂ ಶ್ರಾದ್ದಂ ಪಿತೃಣಾಂ ಶೃಣು ಚಾಪರಂ. ಈ ಹಿಂದೆ ಹೇಳಿದ ಅಮಾವಾಸ್ಯೆಯ ದಿನದಂದು 9 ನಕ್ಷತ್ರಗಳು, ಹಿಂದೆ ಹೇಳಿದ್ದು ಮೂರು ನಕ್ಷತ್ರಗಳಿಗೆ ಬೇರೆ ಬೇರೆ 8, 9 ದೇವತಾ ಗಣಗಳ ತೃಪ್ತಿ ಅಂತ 8, 12 ಮತ್ತು ದೇವತಾ ತೃಪ್ತಿಗೆ ಕಾರಣವಾದಂತ ವಿಭಾಗದಲ್ಲಿ ಮೂರು ನಕ್ಷತ್ರಗಳನ್ನಿಟ್ಟುಕೊಂಡು 3 ಅಮಾವಾಸ್ಯೆಯ ಕಥೆಯನ್ನೇನು ಹೇಳಿದ್ರು
ಈ 9 ನಕ್ಷತ್ರಗಳ ಯುಕ್ತವಾದಂತಹ ದಿವಸದ ಏನೇ ಕರ್ತವ್ಯಗಳಿದ್ರೂ ಕೂಡ ಶ್ರಾದ್ದ ಅದು ಪಿತೃಗಣಗಳಿಗೆ ಅತ್ಯಂತ ಪ್ರೀತಿದಾಯಕವಾಗಿದೆ. ಇದನ್ನ ಹೊರತುಪಡಿಸಿ ಏನೇನಾಗತ್ತೆ ಅಂತಂದ್ರೆ, ಗೀತಂ ಸನತ್ ಕುಮಾರೇಣ ಯಥೈಲಾಯ ಮಹಾತ್ಮನೆ ಪೃಚ್ಛತೆ ಪಿತೃಭಕ್ತಾಯ ಪ್ರಶ್ನಾಯ ಅವನಾಯ ಚ ತೃಪ್ತಿದಂ ಪಿತೃಣಾಂ. ಪಿತೃಭಕ್ತಿ ಅನ್ನುವುದು ಹೆಚ್ಚಾಗಿ ಇನ್ನಷ್ಟು ಅವನು ಸಾಧನೆ ಮಾಡ್ತಾನೆ. ಈ ವಿಷಯದಲ್ಲಿ ಸನತ್ ಕುಮಾರರು ಒಂದು ಗೀತೆಯನ್ನ ಹಾಡಿದ್ದಾರೆ. ಇದೊಂದು ಸನತ್ ಕುಮಾರ ಗೀತ. ಇದು ಇಳೆಯ ಮಗನಾದ ಪುರೂರವಸ್ಸಿಗೆ ಹೇಳಿದಂತಹ ಮಾತು. ಯಾಕೆಂದ್ರೆ ಅವನೊಂದ್ಸರ್ತಿ ಅತ್ಯಂತ ವಿನೀತ ಭಾವದಿಂದ ಸನತ್ ಕುಮಾರರಲ್ಲಿ ಜಿಜ್ಞಾಸೆಯನ್ನು ಇಟ್ಟಿದ್ದ. ಪಿತೃ ದೇವತಾ ಸಂಬಂಧಿಯಾದ ವಿಷಯದಲ್ಲಿ ನನಗೆ ವಿಶೇಷವಾದ ಒಂದು ಸಂದೇಶವನ್ನ ಕೊಡಿ ಅಂತ ಕೇಳಿದ್ದ. ಆ ಸಂದೇಶವನ್ನ ಸನತ್ ಕುಮಾರರು ಏನ್ ಹೇಳಿದ್ರು ಅನ್ನೋದನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ವೈಶಾಖ ಮಾಸಸ್ಯ ಚ ಯಾ ತೃತೀಯಾ ನವಮ್ಯಸೌ ಕಾರ್ತಿಕ ಶುಕ್ಲ ಪಕ್ಷೆ ನಭಸ್ಯ ಮಾಸಸ್ಯ ಚ ಕೃಷ್ಣ ಪಕ್ಷೆ ತ್ರಯೋದಶಿ ಪಂಚದಶಿ ಚ ಮಾಘೆ. ವೈಶಾಖ ಮಾಸದ ಶುಕ್ಲ ತೃತೀಯ, ಕಾರ್ತಿಕದ ಶುಕ್ಲ ನವಮಿ, ಭಾದ್ರಪದದ ಕೃಷ್ಣ ತ್ರಯೋದಶಿ, ಹಾಗೆ ಮಾಘ ಮಾಸದ ಅಮಾವಾಸ್ಯ. ಈ 4 ತಿಥಿಗಳಲ್ಲಿ ಪುರಾಣಗಳಿಗೆ ಯುಗಾದ್ಯ ಅಂತ ಕರೀತಾರೆ. ಏತಾ ಯುಗಾದ್ಯ ಕಥಿತಾ ಪುರಾಣೇಶ್ವಂತ ಅನಂತ ಪುಣ್ಯಸ್ಥಿತಯ ಚತಸ್ರಃ ಉಪಪ್ಲವೇ ಚಂದ್ರಮಸೋರವೇಶ್ಚ ತ್ರಿಷ್ವಷ್ಟಕಾ ಸ್ವಪ್ಯಯನದ್ವಯೇ ಚ. ಈ 4 ತಿಥಿಗಳಲ್ಲಿ ಏನು ಕರ್ತವ್ಯಗಳನ್ನು ನಿರ್ವಹಿಸಿದ್ರು ಅನಂತ ಪುಣ್ಯ ಫಲಪ್ರದವಾಗುತ್ತೆ ಈ ಯುಗಾದ್ಯಗಳಲ್ಲಿ. ವೈಶಾಖದ ಶುಕ್ಲ ತೃತೀಯ ಅಂದ್ರೆ ಅದು ಅಕ್ಷಯ ತೃತೀಯ, ನಿನ್ನೆ. ಎರಡನೇದು ಕಾರ್ತಿಕ ಶುಕ್ಲ ನವಮಿ ಅಂದ್ರೆ ಮಹಾನವಮಿ. ಭಾದ್ರಪದ ಕೃಷ್ಣ ತ್ರಯೋದಶಿ, ಪ್ರೋಷ್ಠಪದಿಯ ಇನ್ನೊಂದು ಮುಖ, ಇನ್ನೊಂದು ಜಾಗ. ಹಾಗೆ ಮಾಘ ಮಾಸದ ಅಮಾವಾಸ್ಯ. ಇದಿಷ್ಟಕ್ಕೂ ಯುಗಾದ್ಯಗಳು ಅಂತ ಕರೀತಾರೆ. ಈ 4 ತಿಥಿಗಳಲ್ಲಿ ಮಾಡಿದ್ದಕ್ಕೆ ಪ್ರತಿಯೊಂದಕ್ಕೂ ಅನಂತ ಫಲ ಸಿಗುತ್ತೆ. ಅಷ್ಟೇ ಅಲ್ಲ, ಚಂದ್ರಮ ಮತ್ತು ಸೂರ್ಯ ಇವರ ಗ್ರಹಣದ ಸಮಯದಲ್ಲಿ ಮತ್ತು 3 ಅಷ್ಟಕಗಳಲ್ಲಿ ಮತ್ತು ಉತ್ತರಾಯಣ ದಕ್ಷಿಣಾಯನದ ಆರಂಭದ ದಿನಗಳಲ್ಲಿ ಯಾರು ಏಕಾಗ್ರ ಚಿತ್ತನಾಗಿ ಪಿತೃಗಣಗಳಿಗೆ ತಿಲಸಹಿತವಾದ ಜಲವನ್ನ ಕೊಡ್ತಾನೋ ಅವನು ಸಹಸ್ರ ವರ್ಷದ ಶ್ರಾದ್ದದ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಏನು ಫಲ ಸಿಗುತ್ತೋ ಅದು ಅವನ ಅಕೌಂಟಿಗೆ ಫಿಲ್ ಆಗುತ್ತೆ. ಅನಂತ ಪುಣ್ಯ ಸ್ಥಿತಯಶ್ಚತಸ್ರಃ ಉಪಪ್ಲವೇ ಚಂದ್ರಮಸೋರವೇಶ್ಚ ತ್ರಿಷ್ವಷ್ಟಕೇಶು ಅಷ್ಟಕಾಸು ಅಪಿ ಅಯನದ್ವಯೇ ಚ ಪಾನೀಯಮಪ್ಯತ್ರ ತಿಲೈರ್ವಿಮಿಶ್ರಂ ದದ್ಯಾತ್ ಪೃಥಿವ್ಯ ಪ್ರಯತೋ ಮನುಷ್ಯ ಶ್ರಾದ್ದಂ ಕೃತಂ ತೇನ ಸಮಾಸಹಸ್ರಂ ರಹಸ್ಯಮೇತತ್ ಪಿತರೋ ವದಂತಿ. ಪಿತೃಗಳು ಬಹಳ ಇದು ರಹಸ್ಯವಾದ ವಿಷಯ ಅಂತ ಅವ್ರವ್ರು ಮಾತಾಡಿಕೊಳ್ತಾರಂತೆ. ಹೇಳಿದ್ಮೇಲೂ ಎಲ್ರಿಗೂ ಮಾಡ್ಲಿಕ್ಕೆ ಏನಾಗಲ್ಲ. ಆದ್ರಿಂದ ಅದು ರಹಸ್ಯವಾಗಿ ಉಳಿತು. ಅಂದ್ರೆ ಮಹತ್ವ ಗೊತ್ತಾಗಲ್ಲ. ಮಹತ್ವ ಗೊತ್ತಾಗುದು, ವಾಕ್ಯ ಗೊತ್ತಾಗುದು ರಹಸ್ಯ ಅಲ್ಲ. ಆ ವಾಕ್ಯದಲ್ಲಿ ಶ್ರದ್ಧೆ ಬರುವಂತಹ ಒಂದು ರಹಸ್ಯಮಯವಾದ ಏನೋ ಒಂದು ಸಂಗತಿ ಇರುತ್ತೆ. ಅದು ಗೊತ್ತಾದಾಗ ಒಳಗಿನಿಂದ ಇದು ಮಾಡ್ಲೇಬೇಕು ಅಂತ ಉಳಿಯತ್ತೆ. ಕೆಲವೊಂದ್ಸರ್ತಿ ಒಂದು ಕ್ಷಣಕ್ಕೆ ಮಾಡ್ಬೇಕು ಅಂತ ಉತ್ಸಾಹ ಹುಟ್ಟತ್ತೆ, ಮರುಕ್ಷಣದಲ್ಲಿ ಮತ್ತೆ ಅದರ ಸ್ಪಷ್ಟ ಚಿತ್ರಣ ಕಲ್ಪನೆ ಇರುವುದಿಲ್ಲ. ಅದರಿಂದಾಗಿ ಮತ್ತೆ ಮರ್ತು ಹೋಗುತ್ತೆ. ಹಾಗಾಗಿ ಅಷ್ಟಕದ ಸಮಯದಲ್ಲಿ ಅಯನ 2 ಆರಂಭವಾಗುವ ದಿನಗಳಲ್ಲಿ ನೀರನ್ನ ತಿಲೈರ್ವಿಮಿಶ್ರಂ ಪಿತೃಭ್ಯ ದದ್ಯಾತ್. ಯಾರು ಈ ರೀತಿ ಮಾಡ್ತಾನೋ ಅವನಿಗೆ ಸಮಾಸಹಸ್ರಂ, ಸಾವಿರಾರು ವರ್ಷಗಳ ಕಾಲ ಮಾಡಿದ
ಶ್ರಾದ್ದದ ಪುಣ್ಯ ಲಭ್ಯವಾಗುತ್ತೆ. ಮಾಘೇ ಸಿತೆ ಪಂಚದಶಿ ಕದಾಚಿತ್ ಉಪೈತಿ ಯೋಗಂ ಯದಿ ವಾರಣೇನ ಋಕ್ಷೇಣ ಕಾಲಸ್ಯ ಪರಃ ಪಿತॄಣಾಂ ನ ಹ್ಯಲ್ಪ ಪುಣ್ಯೈರ್ನ ಪ್ರಲಭ್ಯತೆ ಸೌ. ಮಾಘ ಮಾಸದ ಅಮಾವಾಸ್ಯೆ ಶತಭಿಷ ನಕ್ಷತ್ರದಿಂದ ಕೂಡಿದ್ದಾದ್ರೆ, ಪಂಚದಶಿ ಅಂದ್ರೆ ಅಮಾವಾಸ್ಯೆ, ಋಕ್ಷೇಣ ಕಾಲಸ್ಯ ಚ ಪರಃ ಪಿತॄಣಾಂ, ಪಿತೃಗಣಗಳಿಗೆ ತೃಪ್ತಿಯಾಗುವುದಕ್ಕೆ ಇದು ಉತ್ಕೃಷ್ಟವಾದ ಸಮಯವಾಗಿದೆ. ಅಲ್ಪ ಪುಣ್ಯವಂತರಿಗೆ ಈ ಸಮಯ ಗೊತ್ತೇ ಆಗುದಿಲ್ಲ, ಅಥವಾ ಅದರ ಗಾಂಭೀರ್ಯವೇ ಅರ್ಥ ಆಗಲ್ಲ. ಅಯ್ಯ ಇಂಥದ್ದೇನೇನೋ ಬರ್ತಾ ಇರುತ್ತೆ, ಈ ಶಾಸ್ತ್ರದಲ್ಲಿ ಹೇಳಿದ್ದು ಇಷ್ಟನ್ನೆಲ್ಲ ಮಾಡ್ತಾ ಕೂಡುದು ಅಂದ್ರೆ ನಾವು ಇಡೀ ವರ್ಷ ಪೂರ್ತಿ ಬರೀ ಶ್ರಾದ್ದನೆ ಮಾಡ್ತಾ ಕೂಡ್ಬೇಕು ಅಂತ ಅದರ ಬಗ್ಗೆ ಒಂದು ನೆಗ್ಲಿಜೆನ್ಸ್ ಬೆಳೆದು ಅವ್ರು ಅದನ್ನ ಒಪ್ಕೊಳ್ಳೋದೇ ಇಲ್ಲ, ಅವ್ರಿಗೆ ಮರ್ತು ಹೋಗುತ್ತೆ. ಅದರಿಂದಾಗಿ ಪಿತೃಗಳ ರಹಸ್ಯ ಅಂತ ಹೇಳಿದ್ದು ಅಲ್ಪ ಪುಣ್ಯೈಹಿ ನ ಲಭ್ಯತೆ ಸೌ. ಸಾಮಾನ್ಯ ಈ ವಿಷಯದಲ್ಲಿ ಯಾರೂ ಶ್ರದ್ಧೆ ತೋರುದಿಲ್ಲ, ಯಾಕಂದ್ರೆ ಅವರಲ್ಲಿ ಪುಣ್ಯ ಪಡೆಯುವ ಯೋಗ ಇದ್ರೆ ಮಾತ್ರ ಇದರ ಬಗ್ಗೆ ಮಹತ್ವದ ಜ್ಞಾನ ಬರುತ್ತೆ. ಪುಣ್ಯ ಪಡೆಯುವ ಯೋಗ ಇಲ್ಲ ಅಂದ್ರೆ ಕಿವಿಗೆ ಬಿದ್ರೂ ಕೂಡ ಅದನ್ನ ಗಂಭೀರವಾಗಿ ತಗೊಳ್ಳುದಿಲ್ಲ. ಕಾಲೇ ಧನಿಷ್ಠ ಯದಿ ನಾಮ ತಸ್ಮಿನ್ ಭವೇತ್ತು ಭೂಪಾಲ ತದಾ ಪಿತೃಭ್ಯ ದತ್ತಂ ಜಲಾನ್ನಂ ಪ್ರದದಾತಿ ತೃಪ್ತಿಂ ವರ್ಷಾಯುತಂ ತತ್ಕುಲಜೈರ್ಮನುಷ್ಯೈ. ಸಾಕು, ನಾಳೆ ನೋಡೋಣ ಇನ್ನು ಕೆಲವು ನಕ್ಷತ್ರಗಳ ವಿಶೇಷ ಸುದ್ದಿಯನ್ನ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ. ನಾಳೆ ಮತ್ತೆ ಅದರ ಚಿಂತನೆ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.